ಚಿಕ್ಕಮಗಳೂರಿನಲ್ಲಿ ನಡೆಯಿತು ಬೆಚ್ಚಿ ಬೀಳಿಸುವ ಪ್ರಕರಣ. ರಿವಾಲ್ವರ್ನಿಂದ ಗುಂಡು ಹಾರಿಸಿಕೊಂಡ ಗೃಹಿಣಿ ಸಾವು. ಬಹಳಷ್ಟು ಮಂದಿ ಸಾವು ಹೇಗಾಗುತ್ತದೆ ಅಂತ ಹೇಳೋಕೆ ಆಗಲ್ಲ ಕಣ್ರಿ. ಆದ್ರೆ ಚಿಕ್ಕಮಗಳೂರಿನ ಗೃಹಿಣಿಯ ದುಡುಕಿನ ನಿರ್ಧಾರಕ್ಕೆ ಸಾವೇ ಎದುರಾಗಿದೆ ನೋಡಿ. ಹೌದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆ ನಡೆದು ಹೋಗಿದೆ. ಗೃಹಿಣಿಯೊಬ್ಬರು ರಿವಾಲ್ವರ್ನಿಂದ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ದಾಳೆ ನೋಡಿ. ಇಂಥದೊಂದು ಘಟನೆ ಚಿಕ್ಕಮಗಳೂರು ನಗರದ ಅಲ್ಲಂಪುರ ಗ್ರಾಮದಲ್ಲಿ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರೋದು 45 ವರ್ಷದ ಸುಮಾ ಕಣ್ರಿ. ತಮ್ಮ ಬಳಿ ಇದ್ದ ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಘಟನೆ ಮನೆಯ ಮುಂಭಾಗವೇ ನಡೆದಿದ್ದರಿಂದ ಅಕ್ಕಪಕ್ಕದ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಗುಂಡು ಹಾರಿಸಿಕೊಂಡಿದ್ದು ಯಾವ ಕಾರಣಕ್ಕೆ ಗೊತ್ತಾ? ಕಾಫಿ ಉದ್ಯಮಿ ರಾಜೇಶ್ ಪತ್ನಿ ಸುಮಾ ದಿಢೀರ್ ನಿರ್ಧಾರ. ಮೃತ ಗೃಹಿಣಿ ಸುಮಾಳ ಪತ್ನಿ ಹೆಸರಾಂತ ಕಾಫಿ ಉದ್ಯಮಿಯಾಗಿದ್ದಾರೆ ಈ ರಾಜೇಶ್. ಆದ್ರೆ ಅವರ ಧರ್ಮಪತ್ನಿ ಸುಮಾ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ರು. ಏಕಾಏಕಿ ಬುಧವಾರ ಮನೆಯೊಳಗಿಂದ ಹೊರಬಂದಿದ್ದಾಳೆ. ಮನೆಯ ಮುಂಭಾಗದಲ್ಲಿ ರಿವಾಲ್ವರ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಎಲ್ಲರೂ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಸಾಕಷ್ಟು ಅನಾರೋಗ್ಯದಿಂದ ಬಳಲುತ್ತಿದ್ದ ಸುಮಾ ಅವರು ನಿಜಕ್ಕೂ ಜೀವನದ ಬಗ್ಗೆ ಜಿಗುಪ್ಸೆ ಬಂದಿತ್ತು. ನೋವು ತಾಳಲಾರದೆ ಇಂಥದೊಂದು ದುಡುಕಿನ ನಿರ್ಧಾರವನ್ನ ಸುಮಾ ತೆಗೆದುಕೊಂಡಿದ್ದಾರೆ ನೋಡಿ. ಸದ್ಯ ಘಟನೆ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ. ಸಾವಿಗೆ ಕೇವಲ ಆರೋಗ್ಯ ಸಮಸ್ಯೆ ಕಾರಣವಾಯ್ತಾ ಅಥವಾ ಇನ್ನಾವುದಾದ್ರೂ ಕಾರಣ ಇತ್ತಾ ಎಂದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆದ್ರೆ ಮಹಿಳೆಯ ಈ ದುಡುಕಿನ ನಿರ್ಧಾರಕ್ಕೆ ಜೀವವೇ ಹೋಗುವಂತಾಗಿರೋದು ನಿಜಕ್ಕೂ ದುರಂತವೇ ಸರಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.